ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹೊರನ್ ಯೂಟ್ಯೂಬ್ ಚಾನಲ್. ಇವಾಗ ಕರ್ನಾಟಕದಲ್ಲಿ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲಿಗಲ್ಲು, ಇದನ್ನ ಮಾಡಂಗಿಲ್ಲ ಅಂತ ಹೇಳಿ ಈಗ ಬ್ಯಾನ್ ಮಾಡೋಕ್ಕೆ ಹೊರಟಿದೆ ನಮ್ಮ ರಾಜ್ಯ ಸರ್ಕಾರ. ಓಕೆ, ಒಪ್ಕೊಂತೀವಪ್ಪ, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ಇಲ್ಲಿಗಲ್ಲು, ಇದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ, ಓನ್ಲಿ ಪರ್ಸನಲ್ ಯೂಸ್ಗೆ, ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಓಕೆ, ಇದಕ್ಕೆ ಏನು ಪಾಲಿಸಿ ತರಬೇಕಾಗಿತ್ತು, ಎಲ್ಲೋ ಬೋರ್ಡು ಯೂನಿಫಾರ್ಮ್ ತರಲಿಲ್ಲ, ಅದು ರಾಜ್ಯ ಸರ್ಕಾರ ತಪ್ಪು ಆಯಿತಾ. ಇದು ಅವ್ರ ತಪ್ಪಾಗಿರೋದ್ರಿಂದ ನಾವೇನು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಕೆಲವರು ಬೈಕ್ ಟ್ಯಾಕ್ಸಿ ಡಸ್ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ಆಟೋ ಹೋದರೆ ಹಿಡಿತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ಬೈಕ್ ಆದ್ರೂ ಅನಿವಾರ್ಯ ಕೆಲವರು ಇನ್ನೂ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ದಾರೆ, ಮಾಡಬೇಡಿದ್ರೂ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನಾವು ಕೆಲವೊಂದು ಕ್ವಶನ್ ಕೇಳ್ತೀವಿ, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲಿಗಲ್ ಅಂತ ಹೇಳ್ತಾರೆ. ಇವಾಗ ಆಟೋದಲ್ಲಿ ನಾವು ಕೇಳೋದು ಒಂದು ನ್ಯಾಯವಾಗಿ ಕೇಳ್ತೀವಿ, ನಾವೇ ಯಾವುದೋ ಒಂದು ಇಲ್ಲಿಗಲ್ಲು ಅದು ಇದು ಒಬ್ರಿಗೆ ಭೇದ ಭಾವ ಏನು ಮಾಡ್ತಾ ಇಲ್ಲ. ಆಟೋದಲ್ಲಿ ಓನ್ಲಿ ಪ್ಯಾಸೆಂಜರ್ ಹೊಡಿಬೇಕಂತ ಪರ್ಮಿಷನ್ ಇರೋದು ಗೌರ್ಮೆಂಟಿಂದಲ್ವಾ. ಇವಾಗ ಎಷ್ಟು ಲಗೇಜ್ ಹಾಕೊಂಡು ಹೊಡಿತಾರೆ ಎಲ್ರೂ ಗೊತ್ತಿದ್ದು. ಇದು ಬೆಂಗಳೂರು ತುಂಬ ಲಗೇಜ್ ಹಾಕೊಂಡು ಹೊಡಿಸ್ತಾ ಇರ್ತಾರೆ ಆಟೋದಲ್ಲಿ. ಟಾಪಲ್ಲಿ ಸಿಂಟೆಕ್ಸ್ ಡ್ರಮ್ಗಳು, 25 ಅಡಿ ಪೈಪ್ಗಳು ಒಳಗಡೆ ಎಲ್ಲ ತುಂಬಿಕೊಂಡು ಒಂದು ಟಾಟಾ ಎ ಸಿ ತುಂಬುವಷ್ಟು ಐಟಮ್ನ ಒಂದೆರಡು ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾವ ಒಬ್ಬ ಆಟೋ ಡ್ರೈವರ್ಸೂ ಆಗಿರ್ಬೋದು, ಸಂಘಟನೆಯರಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ. ಈ ಆಟೋಗಳನ್ನು ಸೀಜ್ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಇವತ್ತಿಗೂ ಬೆಂಗಳೂರಲ್ಲಿ 100ಕ್ಕೆ 30% ಬಾಡಿಗೆ ಹೊಡೆಯರಿದ್ದಾರೆ ಆಟೋದಲ್ಲಿ. ಎಲ್ಲರೂ ಹೇಳ್ತಾ ಇಲ್ಲ, ಯಾರ್ಯಾರು ಬಾಡಿಗೆ ಹೊಡಿತಾರಲ್ಲ ಅವ್ರಿಗೆ ಮಾತ್ರ. ಇದು ಇಲ್ಲಿಗಲ್ ಅಲ್ವಾ? ಆಟೋದಲ್ಲಿ ಬಾಡಿಗೆ ಹೊಡೆದ್ರೆ ಲೀಗಲ್ ಅಂತೀರ, ಬೈಕ್ ಟ್ಯಾಕ್ಸಿಯಲ್ಲಿ ಬಾಡಿಗೆ ಹೊಡೆದ್ರೆ ಇಲ್ಲೀಗಲ್ ಅಂತೀರ. ಇದು ಹೆಂಗೆ? ಇದಕ್ಕೆ ಮಾತ್ರ ಯಾಕೆ ಕ್ವಶನ್ ಮಾಡಿ ಕೇಳಲ್ಲ? ಮತ್ತು ಇನ್ನೊಂದು, 3 ಜನ ಹೋಗ್ತಕ್ಕಂಥ ಪ್ಯಾಸೆಂಜರ್, ಒಂದು ಆಟೋಕ್ಕೆ ಕೆಪಾಸಿಟಿ ಎಷ್ಟಿರೋದು? 3 ಜನ ಅಲ್ವಾ? ಒಂದು ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ, ನಮ್ಮ ಏರಿಯಾಗಳಲ್ಲಿ ನೋಡ್ತೀವಿ 7ರಿಂದ 8 ಜನ 10 ಜನವರೆಗೂ ಆಟೋಕ್ಕೆ ಹಾಕ್ತಾರೆ ಕೆಪಾಸಿಟಿ. ಡ್ರೈವರ್ ಸೀಟಲ್ಲಿ ಇರ್ತಾರೆ, ಅಲ್ಲಿ ಹಿಂದೆ ಬ್ಯಾಕ್ ಸೈಡಲ್ಲಿ 3 ಜನ ಕೂರಬೇಕು, ಅಲ್ಲಿ 5 ಜನ ಕೂರಿಸ್ತಾರೆ. ಫ್ರಂಟಲ್ಲಿ ಡ್ರೈವರ್ ಡ್ರೈವರ್ ಒಬ್ಬರು ಕೂತ್ಕೊಳ್ಳೋ ಸೀಟಲ್ಲಿ ಅಲ್ಲಿ 3 ಜನ, ಅವ್ರ ಪಕ್ಕದಲ್ಲಿ ಕೆಳಗಡೆ ಕಂಬಿಲಿ ಇಬ್ಬರು, ಆ ಡ್ರೈವರ್ ಹಿಂಗೆ ಕೂತಿರ್ತಾರೆ ಸ್ಟೇರಿಂಗ್ ಇಟ್ಕೊಂಡು. ಇಷ್ಟೆಲ್ಲ ರಿಸ್ಕ್ ತಗೊಂಡು ಡ್ರೈವಿಂಗ್ ಮಾಡ್ತಾರೆ ಡ್ರೈವರ್ಗಳು. ಹೋಗ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ 10 ಜನ ಇರ್ತಾರೆ ಆಟೋದಲ್ಲಿ, ಹೆಚ್ಚು ಕಮ್ಮಿ ಏನಾರು ಆಯ್ತಂದ್ರೆ 10 ಜನಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ? ಈಗ ಬೈಕಲ್ಲಿ ಕೇಳ್ತಾರೆ, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಆಕ್ಸಿಡೆಂಟ್ ಆದರೆ ಥರ್ಡ್ ಪಾರ್ಟಿಗೆ ಅಂತವ. ಈಗ ಆಟೋದಲ್ಲಿ 10 ಜನ ಹೋಗ್ತಾ ಇರ್ತಾರೆ, ಏನಾರು ಆದ್ರೆ 10 ಜನಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ? ನಮ್ಮದು ಕ್ವಶನ್ ಇದು, ನಾವು ಕೇಳ್ತೀವಿ. ಯಾಕಂದ್ರೆ ಕೇಳ್ತಕ್ಕಂಥ ರೈಟ್ಸ್ ಪ್ರತಿಯೊಬ್ಬರಿಗಿದೆ. ಬರೀ ಬೈಕ್ ಟ್ಯಾಕ್ಸಿ ಆ್ಯಂಗಲ್ಲಾಗೆ ಇಟ್ಕೊಂಡೇ ಮಾತಾಡ್ತಾರಲ್ವಾ. ಈಗ 10 ಜನ ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಾರೆ, ಇದು ಇಲ್ಲಿಗಲ್ ಅಲ್ಲ. ಪ್ಯಾಸೆಂಜರ್ ಹೊಡೆಯೋ ಆಟೋದಲ್ಲಿ ಲಗೇಜ್ ಹೊಡಿತಾರೆ, ಇದು ಇಲ್ಲಿಗಲ್ ಅಲ್ಲ. ಆ ಗೌರ್ಮೆಂಟು ಒಂದು ಮೀಟ್ರ್ ಕೊಟ್ಟಿದೆ, ಸ್ಟ್ರೈಕ್ ಮಾಡಿ ನಮಗೆ ಮೀಟ್ರಿಗೆ ಎಷ್ಟು ಚಾರ್ಜ್ ಹಾಕಬೇಕು ಅಂತ ಸ್ಟ್ರೈಕ್ ಮಾಡಿ ಮುಷ್ಕರ ಮಾಡಿ ಮೀಟ್ರ್ ರೇಟ್ ಜಾಸ್ತಿ ಮಾಡ್ಕೊಂಡ್ರು. ಬಟ್ ಇವತ್ತು ಯಾರು 100ಕ್ಕೆ 30% ಜನನು ಮೀಟ್ರ್ ಹಾಕೊಂಡು ಓಡಿಸ್ತಾ ಇರಲಿಲ್ಲ, ಅದು ಗೊತ್ತಿಲ್ಲ. ಅದು ಮೀಟ್ರೇ ಹಾಕಲ್ಲ, ಅದು ಇಲ್ಲಿಗಲ್ ಅಲ್ಲ. ಮತ್ತು 100 ರೂಪಾಯಿಗೆ ಹೋಗೋ ಜಾಗಕ್ಕೆ ಕೆಲವೊಂದು ಮೆಜೆಸ್ಟಿಕ್ಕಲ್ಲಿ ಇರ್ಬೋದು, ಯಶವಂತಪುರ ಮೆಟ್ರೋ ಸ್ಟೇಷನ್ನು, ಸುಮಾರು ಇನ್ನು ಕಂಟೈನ್ಮೆಂಟ್ ಝೋನ್, ಕೆಲವೊಂದು ಸುಮಾರು ಮೆಟ್ರೋ ಸ್ಟೇಷನ್ಗಳು, ಅಲ್ಲಿ ರೈಲ್ ಸ್ಟೇಷನಲ್ಲಿ 200-300 ರೂಪಾಯಿ ದುಪ್ಪಟ್ಟು 4 ವರ್ಷ ಹಣ ಕೇಳ್ತಾರೆ. ಇವೆಲ್ಲ ನ್ಯೂಸಲ್ಲೆಲ್ಲ ಬಂದು ಗಲಾಟೆಯಾಗಿ ಕಂಪ್ಲೇಂಟ್ ಎಲ್ಲ ಕೇಸ್ ಎಲ್ಲ ಆಗೋಯ್ತು. ಇವೆಲ್ಲ ಇಲ್ಲಿಗಲ್ ಅಲ್ಲ. ಸುಮಾರು ಪ್ರಾಬ್ಲಮ್ಮು ನಿಮ್ಮ ಕಡೆಯಿಂದನೂ ಇದ್ದಾವೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ, ಅದನ್ನು ಯಾರೂ ಸರಿಪಡಿಸ್ಕೊಳ್ತಾ ಇಲ್ಲ. ಒಟ್ಟಾರೆ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿಗೆ ಹೋಗಬೇಡಿ, ಇದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀರ ಅಂತ ಹೇಳ್ತಾರೆ. ನೀವೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಟ್ಬಿಟ್ಟಿದ್ರಿ. ಇವತ್ತು ಯಾವುದೇ ಥರ ಪ್ರಾಬ್ಲಮ್ ಇಲ್ದಂಗೆ ಪಬ್ಲಿಕ್ಕಿಗೆ ಕರೆದ ಕಡೆ ಹೋಗಿದ್ರೆ, ಮೀಟ್ರ್ ಹಾಕಿ ಹೊಡೆದಿದ್ರೆ, ಆಮೇಲೆ ಏನು ಈ ಥರ ಕಿರಿಕ್ ಮಾಡ್ದಂಗೆ ಒಬ್ಬೊಬ್ಬರು ಹೇಳ್ತಾರೆ, ಎಲ್ರಿಗೂ ಅಲ್ಲ, ಯಾರ್ಯಾರು ಈ ಥರ ಮಾಡ್ತಾರೆ ಅವ್ರಿಗೆ ಪಬ್ಲಿಕ್ಕಿಗೆ ಕರೆಕ್ಟ್ ಸರ್ವಿಸ್ ಕೊಟ್ಟಿದ್ರೆ ಇವತ್ತು ಈ ಬೈಕ್ ಟ್ಯಾಕ್ಸಿ ಅನ್ನೋದೇ ನಮ್ಮ ಕರ್ನಾಟಕ ಅಲ್ಲ, ಬೆಂಗಳೂರಲ್ಲಿ ಇರ್ತಾನೆ ಇರಲಿಲ್ಲ. ಒನ್ಲಿ ಆಟೋ ಆ್ಯಂಡ್ ಕ್ಯಾಬೇ ಇರ್ತಾ ಇತ್ತು. ಬೈಕ್ ಟ್ಯಾಕ್ಸಿ ಬಂದಿರೋ ಕಾರಣ ಏನು? ಸುಮಾರು ಜನ ಈ ಥರ ಸರ್ವಿಸ್ ಸರಿಯಾಗಿ ಕೊಡದೇ ಇರೋ ಕಾರಣನೇ ಬಂದಿರೋದು ಇವತ್ತು ಬೈಕ್ ಟ್ಯಾಕ್ಸಿ. ಹಂಗಾಗಿ ಒಬ್ರು ಕಸ್ಟಮರು ಅಷ್ಟೇ, 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಬುಕ್ ಮಾಡ್ತಾರೆ, ಆಟೋ ಸಿಕ್ಕಲ್ಲ ಅಂತ ಟೈಮಲ್ಲಿ ಏನು ಮಾಡ್ತಾರೆ, ಯಾವತ್ತು ಸಿಗುತ್ತೆ ಎಮರ್ಜೆನ್ಸಿ ಆಫೀಸ್ಗೆ ಹೋಗ್ಬೇಕಲ್ಲ, ಬೈಕ್ ಸಿಕ್ಕಿದ್ರೆ ಬೈಕ್ ಬುಕ್ ಮಾಡ್ಕೊತಾರೆ. 150 ರೂಪಾಯಿ ಕೊಟ್ಟು ನಾನು ಆಟೋಕ್ಕೆ ಯಾಕೆ ಹೋಗ್ಬೇಕಪ್ಪ, ಒಂದು 60-70 ರೂಪಾಯಿಗೆ ಬೈಕಲ್ಲಿ ಹೋಗ್ಬಿಡ್ತೀವಲ್ವ ಆರಾಮಾಗಿ ಆಫೀಸ್ಗೆ ಅಂತ ಬೈಕೇ ಚೂಸ್ ಮಾಡ್ತಾರೆ. ಫಸ್ಟಿಂದ ನೀವು ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿದ್ರೆ ಈ ಥರ ಸಮಸ್ಯೆನೇ ಆಗ್ತಿರಲ್ವಲ್ಲ. ಇದ್ರ ಬಗ್ಗೆ ವಿದ್ಯಾ ಮಲ್ನಾಡ್ ಅಂತ ಒಬ್ಬರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಇವತ್ತು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ. ನಮಸ್ಕಾರ, ಹಾಯ್. ಒಂದ್ ಚರ್ಚೆ ಮಾಡೋಣ. ಈ ಬೈಕ್ ಟ್ಯಾಕ್ಸಿ ಓಲಾ ಊಬರ್ ಇಂಗ್ ಬರ್ತಾ ಇತ್ತಲ್ಲ, ಇದನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕು ಅಂತ ಕೋರ್ಟಿಗೆ ಹೋಗಿದ್ದಾರೆ ಗೌರ್ಮೆಂಟ್ ಅವರು. ಅದಿರ್ಲಿ, ಏನಕ್ಕೆ ಹೋಗಿದ್ದಾರೆ? ಇಲ್ಲಿ ಸೇಫ್ಟಿ ಇಲ್ಲ, ಹೆಣ್ಮಕ್ಳು ಮತ್ತೆ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಅದನ್ನ ಬಂದೇ ಮಾಡ್ಬೇಕಾ ಅಥವಾ ಅದಕ್ಕೆ ಸೇಫ್ಟಿ ಮೆಷರ್ಮೆಂಟ್ ತರಬೇಕಾ, ಇದನ್ನ ಆಮೇಲೆ ಚರ್ಚೆ ಮಾಡೋಣ. ಬಟ್ ಪ್ರಶ್ನೆ ಆಟೋದವ್ರಿಗೆ ಕೇಳೋಣ. ಈ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಬೆಂಗಳೂರಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ತಿದಾರೆ, ಅವ್ರಿಗೆ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಅವ್ರೆಷ್ಟು ಜನ ಇದಾರೆ ಅದು ಬೇಡ ನನಗೆ. ನಾನೊಬ್ಬ ಕನ್ಸ್ಯೂಮರ್ ಆಗಿ ಮಾತಾಡ್ತೀನಿ, ನಾನೊಬ್ಬ ಗ್ರಾಹಕ ಆಗಿ ಮಾತಾಡ್ತೀನಿ. ನನಗೆ ಹೇಳಿ, ಆಟೋದಲ್ಲಿ ಹೋದಾಗ ನನ್ಗದು 70 ರೂಪಾಯಿ 80 ರೂಪಾಯಿ ಆಗುತ್ತೆ. ಬಟ್ ನನಗೆ ಈ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋದಾಗ 35-40 ರೂಪಾಯಿಗೆ ಸಿಗುತ್ತೆ ಅಂದಾಗ ನಾನ್ ಯಾಕೆ ಬೈಕ್ ಟ್ಯಾಕ್ಸಿ ನಂಬ್ಕೋಬಾರ್ದು?
ಯಾಕೆ ಆಟೋದವ್ರಿಗೆ ಈ ಪ್ರಶ್ನೆ ಮಾಡಿದೆ ಅಂದ್ರೆ, ಸ್ವಲ್ಪ ದಿನದಿಂದ ಎಲ್ಲೆಲ್ಲೋ ಕೆಲವೊಬ್ರು, ಎಲ್ಲ ಆಟೋದವ್ರಲ್ಲ, ಕೆಲವೊಬ್ರು ಈ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದವ್ರನ್ನ ಬೈಕ್ ಸೀಸ್ ಮಾಡೋದು ಅಥವಾ ಅವ್ರಿಗೆ ಇಟ್ಕೊಂಡು ಗಲಾಟೆ ಮಾಡ್ಕೊಂಡಿರೋದೆಲ್ಲ ನಾವು ನೋಡಿದ್ವಿ. ನನ್ಗೆ ಆಟೋದವ್ರು ಹೇಳಿ, ಬೆಂಗಳೂರಿನಲ್ಲಿ 50% ಅಂತಾನೆ ಅಂದ್ಕೊಳ್ಳೋಣ, ಎಷ್ಟು ಜನ ಮೀಟರ್ ಹಾಕ್ತಾರೆ? ಈಗ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಒಂದು ಕಾನ್ಸೆಪ್ಟ್, ಏನು, ನನ್ನ ಮನೆ ಬಾಗ್ಲಿಂದ ಹತ್ತಿಸ್ಕೊಂಡು ನನ್ನ ಆಫೀಸ್ ಬಾಗ್ಲಿ ತನಕ ಇಳಿಸ್ತಾರೆ ಅಥವಾ ಗೇಟ್ ತನಕ ಇಳಿಸ್ತಾರಪ್ಪ ಬೈಕ್ನವರು. ಇದೇ ಆಟೋದವರು ನಾನು ಹೇಳಿದ ಜಾಗಕ್ಕಿಂತ ಒಂಚೂರು ಮುಂದಕ್ಕೆ ಹೋಗಿ ಅಂದ್ರೆ ಮುಖ ಹುರ್ಕೊಬಿಡ್ತಾರೆ, ಮುಖ ಸಿಂಡ್ರಿಸ್ಕೊಳ್ತಾರೆ. ಅಗೇನ್ ಸ್ವಲ್ಪ ಜನ ಹೇಳ್ತಾ ಇರ್ತೀನಿ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂತನೂ ಅಂತೀನಿ ನಾನು, ಮೀಟ್ರ್ ಮೇಲೆ 50 ರೂಪಾಯಿ ಕೊಡಿ, ಮೀಟ್ರ್ ಮೇಲೆ 70 ರೂಪಾಯಿ ಕೊಡಿ, ಅಥವಾ ಮೀಟರ್ ಹಾಕಲ್ಲ. ನೀವು ಎಕ್ಸಾಂಪಲ್ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಅಥವಾ ಮೆಜೆಸ್ಟಿಕ್ ಇಂಥ ಕಡೆ ಹೋಗಿ ಇಲ್ಲಿಗೆ ಹೋಗ್ಬೇಕು ಬರ್ತೀರಾ ಅಂತ ಕೇಳಿದಾಗ ಕೆಲವೊಬ್ರು ಬರಲ್ಲ, ಅವ್ರು ಹೇಳೋ ಕಡೆ ನಾವು ಹೋಗ್ಬೇಕು ಅನ್ನೋ ತರ ವರ್ತಿಸ್ತಾರೆ. ಇನ್ನು ಕೆಲವರು 50 ರೂಪಾಯಿ ಆಗೋ ಕಡೆ 150, 200 ಕೇಳ್ತಾರೆ. ಅವ್ರು ಕೇಳ್ದಂಗ್ ಕೊಟ್ರೆ ನಾವು ಆಟೋದಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಇಷ್ಟೆಲ್ಲ ಅನುಕೂಲ ನನಗೆ ಮಾಡ್ಕೊಡುತ್ತೆ ಅಂದಾಗ, ಹೌದು, ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು, ಇನ್ಶೂರೆನ್ಸ್ ಕ್ಲೈಮ್ ಆಗಂಗ್ ಮಾಡ್ಕೋಬೇಕು, ಅದಕ್ಕೆ ಆಫೀಸರ್ಸ್ ಗಳಿದ್ದಾರೆ, ಅವ್ರು ಅದನ್ನ ನೋಡ್ಕೊಳ್ತಾರೆ. ನೀವು ನನಗೆ ಅನುಕೂಲ ಮಾಡ್ಕೊಟ್ಟಿದ್ರೆ ಆಟೋದವರು, ನನ್ಗೆ ಅಂದ್ರೆ ಪಬ್ಲಿಕ್ ನಾನು ಕೇಳ್ತಾ ಇರೋದು, ಯಾಕೆ ಜನ ಓಲಾ ಊಬರ್ ಅಂತ ಕ್ಯಾಬೇ ಆಗ್ಲಿ ಹೋಗ್ತಾ ಇದ್ರು, ಅಥವಾ ಈಗ ಬೈಕ್ ಟ್ಯಾಕ್ಸಿ ಏನ್ ಬಂದಿದ್ದಾವೆ ಅದಕ್ಕೆ ಹೋಗ್ತಾ ಇದ್ರು? ಆಟೋದವರು ಕೂಡ ತುಂಬಾ ಸರಿ ಮಾಡ್ಕೋಬೇಕಲ್ವಾ ತುಂಬಾ ವಿಷಯಗಳನ್ನ. ನನ್ನ ಆಟೋ ದ್ವೇಷ ಮಾಡ್ಕೊಂಡು ಆಟೋದವ್ರನ್ನ ಮಾತಾಡ್ತಾ ಇರೋದಲ್ಲ, ತುಂಬಾ ಜನ ಆಟೋದವರು, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಮೀಟ್ರ್ ಮೇಲೆ ಇಷ್ಟು ಕೊಡಿ ಅಣ್ಣ, ಇಲ್ಲಿಗೆ ಬರ್ತೀರಾ, ಈ ಕಡೆ ಹೋಗೋದು, ಬರ್ತೀರಾ? ಬರಲ್ಲ ಅವ್ರಿಗೆ. ಎಷ್ಟೋ ಜನ ಇಲ್ಲ ನಾನು ಆ ಕಡೆ ಹೋಗಲ್ಲ ಅಂತಾರೆ, ಇಲ್ಲ ಒಬ್ಬೊಬ್ರು ನಿಲ್ಸೋದೇ ಇಲ್ಲ. ಹಿಂಗಿದ್ದಾಗ ನಾನ್ ಯಾಕೆ ಬೈಕ್ ಟ್ಯಾಕ್ಸಿ ನಂಬ್ಕೋಬಾರದು ಅಂತ ಜನ ಪ್ರಶ್ನೆ ಮಾಡ್ತಾರೆ. ಉತ್ತರ ಏನ್ ಕೊಡ್ಬೇಕು ಹಾಗಾದ್ರೆ? ನೋಡಲ್ಲ ಸ್ನೇಹಿತರೆ, ಅವರು ಅಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿರ್ಬೋದು, ಇಲ್ಲ ಆಟೋ ಪರವಾಗಿ ಯಾವ ಇರೋದೋ ಏನು ಮಾತಾಡಿಲ್ಲ. ರಿಯಲ್ ಫ್ಯಾಕ್ಟ್ ಏನಿದೆ ಪ್ರೆಸೆಂಟ್ ಅದನ್ನು ಮಾತ್ರ ಮಾತಾಡಿದ್ದಾರೆ. ಏಕೆಂದರೆ ನೀವೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿದ್ರಿ, ನಾವು ಯಾಕೆ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾ ಇದ್ವು? ಅವರು ಇದು ಅದೇ ಇವತ್ತು ಪಬ್ಲಿಕ್ಸ್ ಇವತ್ತು ಕೇಳ್ತಿರೋ ಕ್ವಶನ್ನೇ ಇದು. ನಾವು ಒಂದು 100 ರೂಪಾಯಿಗೆ ಹೋಗ್ತಕ್ಕಂಥ ಜಾಗಕ್ಕೆ ನೀವು 300 ರೂಪಾಯಿ ಕೇಳ್ತೀರ, ನಾವು ಎಲ್ಲಿಂದ ಕೊಟ್ಟು ಹೋಗಬೇಕು? ಯಾಕೆ ನಾವು ಆಟೋದಲ್ಲಿ ಓಡಾಡೋರೆ, ನಾವೇನು ಶ್ರೀಮಂತರಲ್ಲ, ನಾವು ಬಡವರೇನೆ. ನಾವು ಏನೋ ಅಷ್ಟು ಸಂಪಾದನೆ ಮಾಡಿ ನಾನು ಆ ಕಾಸು ಉಳಿಸ್ಬೇಕು ಅಂತಲೇ ಓಡಾಡೋರಲ್ವಾ? ಎಲ್ಲರೂ ಇದೇ ಕ್ವಶನ್ ಕೇಳ್ತಾ ಇರೋದು ಪಬ್ಲಿಕ್ಕು. ಹಂಗಾಗಿ ಅಷ್ಟು ಕೊಟ್ಟು ನಮ್ಮ ಕೈಲಿ ಹೋಗೋ ಶಕ್ತಿ ಇಲ್ಲಪ್ಪ, ಕಡಿಮೆ ಯಾವುದಿದೆ ಅದಕ್ಕೆ ಹೋಗ್ತೀವಿ. ಈ ಥರ ಇವತ್ತು ಸುಮಾರು ಜನ ಕ್ವಶನ್ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಲಗೇಜ್ ಹೊಡಿತಾರೆ, ಎಷ್ಟು ಜನ 10 ಸೀಟ್ ಹಾಕೊಂಡು ಓಡಿಸ್ತಾರೆ, ಕರೆದ ಕಡೆ ಬರಲ್ಲ, ಮೀಟ್ರ್ ಹಾಕಲ್ಲ, ಕೆಲವೊಂದು ರೈಲ್ವೆ ಸ್ಟೇಷನ್ಗಳಿಗೆ ಎಷ್ಟು ಬೇಗ ಅಷ್ಟು ಅಮೌಂಟ್ ಕೇಳ್ತಾರೆ. ಇವೆಲ್ಲ ನಿಲ್ಲಬೇಕು. ಇವೆಲ್ಲ ಮಾಡ್ತಿರೋದು ಇಲ್ಲಿಗಲೇನೆ. ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಹಿಂಗೆ ವೈಟ್ ಬೋರ್ಡಲ್ಲಿ ಇಲ್ಲಿಗಲ್ ಅಂತಾರೋ, ಈಗ ಇವೆಲ್ಲ ಮಾಡ್ತಿರೋದು ಇಲ್ಲಿಗಲ್ಲೇನೆ. ಇದ್ರ ಬಗ್ಗೆನೂ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಬೇಕು, ನಿಮ್ಮ ಸಂಘಟನೆ ಮುಖ್ಯಸ್ಥರು ಪ್ರಶ್ನೆ ಮಾಡಿ ಕೇಳಬೇಕಲ್ವ. ನಾವೇನಾದ್ರು ಇದ್ರ ಬಗ್ಗೆ ವೀಡಿಯೋ ಮಾಡಿಬಿಟ್ರೆ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಹಾಕ್ತೀರಾ, ಹೆಂಗಂದಂಗೆ ವೀಡಿಯೋ ಮಾಡಿ ನನ್ನ ವೀಡಿಯೋ ತೊಗೊಂಡು ಟ್ಯಾಗ್ ಮಾಡಿ ಹಾಕೋದು, ಬೇರೆ ಏನು ಕಂಟೆಂಟೇ ಸಿಗೋಲ್ಲ. ಕೆಲವೊಬ್ಬೊಬ್ಬರಿಗೆ ನಮ್ಮ ವೀಡಿಯೋನೇ ಸಿಗೋದು. ನಾವು ಕೇಳೋದು ನ್ಯಾಯವಾಗೇ ಕೇಳಿದ್ದೀವಿ, ಇಲ್ಲಿ ಯಾವುದೂ ಅನ್ಯಾಯ ಇಲ್ಲ. ನಾನು ಎಲ್ಲ ಆಟೋ ಡ್ರೈವರ್ಸ್ ಅಂತಲೂ ಹೇಳಿಲ್ಲ. ಯಾರ್ಯಾರು ಈ ನಾನು ಹೇಳಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳಿಗೆ ಒಳಪಡುತ್ತಲ್ವ, ಮೀಟ್ರ್ ಹಾಕ್ದಂಗೆ, ಕರೆದ ಕಡೆ ಹೋಗ್ದಂಗೆ, ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಲಗೇಜ್ ಹೊಡೆಯೋದು, 10 ಜನ ತುಂಬ್ಕೊಂಡು ಹೋಗೋದು ಪ್ಯಾಸೆಂಜರ್ ಆಟೋಗಳಲ್ಲಿ, ಇಂಥವ್ರಿಗೆ ವಿಡಿಯೋ ಅನ್ವಯಿಸುತ್ತೆ. ಅವ್ರಿಗೋಸ್ಕರನೇ ಮಾಡ್ತಿರೋದು. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಎರಡರ್ಸೋ ಮನುಷ್ಯರೇ, ಅವರು ಮನುಷ್ಯರೇ, ಎಲ್ಲರೂ ಡ್ಯೂಟಿ ಮಾಡಬೇಕಲ್ವ, ಇಲ್ಲಿ ಎಲ್ಲರೂ ದುಡಿಯೋಕ್ಕೆ ಬಂದಿರೋದು. ಹಂಗಾಗಿ ಬೈಕ್ ಟ್ಯಾಕ್ಸ್ಗೆ ಪಾಲಿಸಿ ಅನ್ನೋದು ಬರೋ ಗಂಟನವ್ರು ಅಟ್ಲೀಸ್ಟ್ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡಬೇಕಾಗಿತ್ತು. ಬಟ್ ಏಕಾಏಕಿ ಬ್ಯಾನ್ ಮಾಡಿಬಿಟ್ರಿ. ಇವಾಗ ಮಾಡೋಂಗೆ ಇಲ್ಲ, ಹಂಗೆ ಹಿಂಗೆ ಸೀಸ್ ಮಾಡ್ತೀವಿ ಬೈಕ್ ಅಂತ ಹೇಳಿ ಕೆಲವು ಕಡೆ ಬೈಕು ಸೀಸ್ ಆದು. ಆಲ್ಮೋಸ್ಟ್ ನೆನ್ನೆ ಎಲ್ಲ ಸ್ವಲ್ಪ ಬೈಕ್ಗಳು ಬಿಟ್ಟಿದ್ದಾರಂತೆ, ಕೆಲವೊಂದು ಕಡೆ 5,000 ರಿಂದ 15,000 ಫೈನ್ ಕಟ್ಟಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನೂ ಸುಮಾರು ಜನಕ್ಕೆ ದುಡ್ಡು ಇಲ್ಲದಿರೋ ಫೈನ್ ಕಟ್ಟೋಕ್ಕಾಗಿಲ್ಲ, ಕೆಲವೊಂದು ಸ್ಟೇಷನ್ಗಳಿಗೆ ಅಲ್ಲೇ ಇದ್ದಾವೆ. ಹಾಗಾಗಿ ಇಷ್ಟು ಕಷ್ಟ ಆಗುತ್ತಲ್ವ ಎಲ್ಲರಿಗೂ. ಒಬ್ಬರು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಒಬ್ರು ಜೀವನ ಮಾಡೋದು ಸರಿಯಲ್ಲ. ಇದು ನಿಜವಾಗ್ಲೂ ಎಷ್ಟು ಬೈಕ್ಗಳ ಹಿಡಿದು RTO ಹೋದ್ರೆ ಹಿಡ್ಕೊಟ್ರಿ, ಅವ್ರದ್ದೆಲ್ಲ ಶಾಪ ತಟ್ಟುತ್ತೆ ಎಲ್ಲರಿಗೂ. ಇವತ್ತು ನೀವು ಚೆನ್ನಾಗಿರ್ಬೋದು, ನಾಳೆ ದಿವಸ ನಿಮಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಏಕೆಂದರೆ RTO ಇಂದ ಆಗಿರ್ಬೋದು, ಗೌರ್ಮೆಂಟಿಂದ ಆಗಿರ್ಬೋದು, ಸ್ಟ್ರಿಕ್ಟಾಗಿ ರೂಲ್ಸ್ ಬಂದೇ ಬರುತ್ತೆ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರಿ, ಸ್ಟ್ರೈಕ್ ಮಾಡಿ ಏನೇ ಮಾಡಿರ್ಬೋದು, ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಲ್ಲ ಅಂತ. ಎಲ್ಲರಿಗೂ ನ್ಯಾಯ ಅನ್ನೋದು ಒಂದೇ. ನಾಳೆ ದಿವಸ ನೀವು ಅಷ್ಟೇ ಕಟ್ಟುನಿಟ್ಟಾಗಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಫಾಲೋ ಮಾಡಲೇಬೇಕಾಗತ್ತೆ. ಪ್ರತಿಯೊಂದು ಪಬ್ಲಿಕ್ಕಿಗೆ ಯಾವುದೇ ಥರ ಕಿರಿಕಿಲ್ದಂಗೆ ಸರ್ವಿಸ್ ಕೊಡಲೇಬೇಕಾಗತ್ತೆ. ಇವತ್ತು ಬೆಂಗಳೂರಲ್ಲಿ 50% ಜನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಡ್ಯೂಟಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು ಸುಮಾರು ಜನ ಇದ್ದಾರೆ ಈ ಥರ ಕಿರಿಕ್ ಮಾಡಿಕೊಂಡು, ಲಗೇಜ್ ಹೊಡ್ಕೊಂಡು, 10 ಜನ ಪ್ಯಾಸೆಂಜರ್ ತುಂಬಿಕೊಂಡು ಕರೆದ ಕಡೆ ಹೋಗ್ದಂಗೆ ಸುಮಾರು ಜನ ಈ ಥರ ಇಂದ ತೊಂದರೆ ಆಗ್ತಾಯಿದೆ. ಇನ್ಕ್ಲೂಡ್ ಇವತ್ತು ಪಬ್ಲಿಕ್ಕಿಗೆ ಆಟೋಗಳು ಸಿಗ್ತಾ ಇಲ್ಲ, ಆನ್ ಟೈಮಿಗೆ ಆಫೀಸ್ಗೆ ಹೋಗೋಕ್ತಿಲ್ಲ, ಸುಮಾರು ತೊಂದರೆ ಆಗ್ತಾಯಿದೆ. 4-5 ದಿವಸದಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಇದ್ರ ಪಬ್ಲಿಕ್ಗೆ ಕ್ವಶನ್ ಮಾಡಿ ಕೇಳಬೇಕು ಗೌರ್ಮೆಂಟ್ಗೆ. ಆದಷ್ಟು ಬೇಗನ ಬೈಕ್ ಟ್ಯಾಕ್ಸ್ಗೆ ಏನಾರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ನಾವು ಇಲ್ಲ ನಮಗೆ ತೊಂದರೆ ಆಗ್ತಾಯಿದೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ ಎಲ್ಲ ಕಡೆನೂ ಬಸ್ಸು ಮೆಟ್ರೋನೇ ಇರಲ್ಲ, ಮನೆಗಳ ಹತ್ರಕ್ಕೆ ನಮ್ಮ ಹತ್ರ ವೆಹಿಕಲ್ಲು ಇರಲ್ಲ. ಅಂಥ ಟೈಮಲ್ಲಿ ಏನು ಯೂಸ್ ಮಾಡಬೇಕು?
ಆಫೀಸ್ಗೆ ಹೋಗ್ಬೇಕು ಅಂದಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಬುಕ್ಕಿಂಗು ಎಕ್ಸ್ಟ್ರಾ ಅಮೌಂಟ್ ತೋರಿಸ್ತಾ ಇರುತ್ತೆ ಆಟೋಗಳಿಗೆ ಕ್ಯಾಬ್ಗಳಿಗೆ. ಅಷ್ಟೊಂದು ಕೊಟ್ಟು ಹೋಗೋಕ್ಕಾಗುತ್ತಾ? 100 ರೂಪಾಯಿಗೆ ಹೋಗೋ ಜಾಗಕ್ಕೆ 300-400 ಕೊಟ್ಟು ಹೋಗೋಕ್ಕಾಗುತ್ತಾ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ? ಈ ಥರ ಕ್ವಶನ್ ಮಾಡಿ ಮುಂದಿನ ದಿನದಲ್ಲಿ ಪಬ್ಲಿಕ್ಸ್ ಕೇಳ್ತಾರೆ. ಹಾಗಾಗಿ ಬೈಕ್ ಟ್ಯಾಕ್ಸಿಗೆ ಬರೀ ರೈಡರೇ ಸಪೋರ್ಟ್ ಮಾಡಿದ್ರಾಗಲ್ಲ, ಇನ್ಕ್ಲೂಡ್ ಪಬ್ಲಿಕ್ಸು ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಪೋರ್ಟಾಗಿ ಮಾಡಿದ್ರೆ ಮಾತ್ರ ಬೈಕ್ ಟ್ಯಾಕ್ಸಿನ ವಾಪಸ್ ತರ್ಬೋದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಇನ್ನು ಸುಪ್ರೀಂ ಕೋರ್ಟ್ದು ಫೈನಲ್ ಜಡ್ಜ್ಮೆಂಟ್ ಅಷ್ಟೇ ಬಾಕಿ ಇರೋದು, ಅಲ್ಲಿಂದ ಬಂದರೆ ಆಗೋಯ್ತು. ಮಾಡು ಇಲ್ಲ ಬಿಡು, ಏನು ಬರುತ್ತೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಒಟ್ಟಾರೆ ಬೈಕ್ ಟ್ಯಾಕ್ಸಿಗೆ ನೆಗೆಟಿವ್ ಜಾಸ್ತಿ ಸಬ್ಮಿಟ್ ಮಾಡಿದ್ದಾರೆ ಅಂತ ತಿಳಿದುಪಟ್ಟೆ. ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರನೇ ಬೈಕ್ ಟ್ಯಾಕ್ಸಿ ನಮಗೆ ಬೇಡ, ಸುರಕ್ಷತಾ ದೃಷ್ಟಿಯಿಂದ ತೊಗೊಂಡ್ರೆ ಇದು ಯಾವುದೇ ಥರ ಸೇಫ್ಟಿ ಇಲ್ಲ, ಮತ್ತು ವೈಟ್ ಬೋರ್ಡಲ್ಲಿ ಇದು ವೆಹಿಕಲ್ಲೇ ಅಲ್ಲ ಟ್ರಾನ್ಸ್ಪೋರ್ಟು, ಇದರಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗೋಲ್ಲ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಈ ಥರ ಎಲ್ಲ ಅನೇಕ ಒಂದು ರೀಸನ್ ಕೊಟ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಬೇಡ ಅಂತವ ಅರ್ಜಿ ಹಾಕಿದ್ದಾರೆ ರಾಜ್ಯ ಸರ್ಕಾರ. ಏನೇ ಹಾಕಿದ್ರು ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡೋರು ಸುಮಾರು ಜನ ಇದ್ದೇ ಇರ್ತಾರಲ್ವ. ಬೈಕ್ ಟ್ಯಾಕ್ಸಿಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಹೋಗುತ್ತೆ, ನೆಕ್ಸ್ಟ್ ಆಪ್ಷನ್ ಅವ್ರ ಕೆಲಸಕ್ಕೆ ಎಲ್ಲೋಬೇಕು, ಇದನ್ನು ಕೂಡ ಒಂದು ಸುಪ್ರೀಂ ಕೋರ್ಟಲ್ಲಿ ಥಿಂಕ್ ಮಾಡ್ತಾರೆ. ಯಾವುದನ್ನ ಒಂದೇ ಆಗೋದ್ರಲ್ಲಿ ಥಿಂಕ್ ಮಾಡೋಕ್ಕಾಗಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿನೂ ಬೇಕು, ಆಟೋನೂ ಬೇಕು, ಕ್ಯಾಬು ಬೇಕು. ಪಬ್ಲಿಕ್ಸ್ಗೆ ಸಮಯಕ್ಕೆ ಸಕ್ಕಂತೆ ಯಾವ್ದು ಬೇಕೋ ಅದನ್ನು ಅವ್ರು ಯೂಸ್ ಮಾಡ್ತಾರೆ, ಅದು ಅವ್ರ ಚಾಯ್ಸು. ಇಲ್ಲಿ ನಾವು ಕೇಳೋಕ್ಕೆ ಯಾರೂ ಅಲ್ಲ. ಹಂಗಾಗಿ ಎಲ್ಲದೂ ಓಡ್ತಾ ಇರಬೇಕು, ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಾಯಿದೆ ಅಂದರೆ ಇಲ್ಲೂ ರನ್ ಆಗಲಿ. ಹಂಗಂತ ನಾನು ವೈಟ್ ಬೋರ್ಡಲ್ಲಿ ರನ್ ಆಗಲಿ ಅಂತ ಇವಾಗಲೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೇನು ಪಾಲಿಸಿ ತರ್ತೀರ, ಎಲ್ಲೋ ಬೋರ್ಡು, ಫುಲ್ ಹೆಲ್ಮೆಟ್ಟು, ಯೂನಿಫಾರ್ಮು, ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಲಿ, ಆನಂತರ ಓಡಿಸ್ಲಿ. ವೈಟ್ ಬೋರ್ಡಲ್ಲಿ ಓಡಿಸಿ ಅಂತ ನಾನು ಇವಾಗಲೂ ಹೇಳಿಲ್ಲ. ಪಾಲಿಸಿ ಕೊಡಿ, ನಮ್ಮ ಹುಡುಗರು ಖಂಡಿತ ಅದನ್ನು ಫಾಲೋ ಮಾಡ್ಕೊಂಡು ಮಾಡ್ತಾರೆ. ಮಾಡೋಕ್ಕಾಗದೇ ಇರೋರು ಬೇಡ. ಪಾಲಿಸಿ ಬಂದರೆ ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಷನ್ ಅವ್ರು ಯಾರೂ ಮಾಡೋಕ್ಕಾಗಲ್ಲ. ಒನ್ಲಿ ರಿಜಿಸ್ಟ್ರೇಷನ್ ಬರುತ್ತೆ, ಅವರೇ ಮಾಡಬೇಕಾಗುತ್ತೆ ಇಲ್ಲೇ ಕರ್ನಾಟಕದವರು. ಹಾಗೆ ಆಲ್ಮೋಸ್ಟ್ 50% ಕಮ್ಮಿ ಆಗ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಆನಂತರ ಏನಾಗುತ್ತೆ, ಆಟೋ ಕೂಡ ಬಾಡಿಗೆ ಹೆಚ್ಚಾಗಿ ಆಗುತ್ತೆ, ಎಲ್ಲರೂ ಒಳ್ಳೆ ಆರಾಮಾಗಿ ಸಂಪಾದನೆ ಆಗುತ್ತೆ. ಹಾಗಾಗಿ ಇದಕ್ಕೆ ಮುಂಚೆನೇ ಕೆಲವೊಂದು ಕಿರಿಕ್ಗಳು, ಜಗಳಗಳು ನೋಡಿರ್ತೀರ. ಈಗ ಒಂದು ವಾರದಿಂದ ಎಷ್ಟೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕೆಟ್ಟ ಪದಗಳು ಯೂಸು, ಗಲಾಟೆಗಳು, ಹಲ್ಲೆಗಳು, ಕಿತ್ಕೊಂಡ್ರು ಅಂತ, ಮೊಬೈಲ್ ಕಿತ್ಕೊಂಡ್ರು ಅಂತ ಗಲಾಟೆಗಳು ಏನೋ ಬೇಜಾನಾಗಿದ್ದಾವೆ. ಅವೆಲ್ಲ ಚೆನ್ನಾಗಿರಲ್ಲ ಯಾರಿಗೂ. ಸ್ವಲ್ಪ ಸುಮ್ಮನೆ ಒಂದು ಟೈಮ್ ಅಷ್ಟೇ ಅವಾಗ ಆಡ್ತಾರೆ, ಮತ್ತೆ ನಾಳೆ ಅವ್ರ ಕೆಲಸಕ್ಕೆ ಹೋಗಲೇಬೇಕು, ಮಾಡಲೇಬೇಕು. ಒಂದಿನ ಹಿಡಿಬೋದು, 2 ದಿನ ಹಿಡ್ಬೋದು, ಕೆಲಸ ಕಾರ್ಯ ಬಿಟ್ಟು ಡೈಲಿ ಕೆಲಸ ಕಾರ್ಯ ಬಿಟ್ಟು ಅವರು ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವಾಗ ಇದನ್ನು ನೋಡಿ ನಮ್ಮ ಕರ್ನಾಟಕ ಪೊಲೀಸ್ ಕೂಡ ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಕೊಟ್ಟರು. ನಿಮ್ಮ ಕೆಲಸ ಓನ್ಲಿ ಪಬ್ಲಿಕ್ ಸರ್ವಿಸ್ ಕೊಡಬೇಕು ಅಷ್ಟೇ. ಆಟೋ ಡ್ರೈವರ್ಸು ಬೈಕ್ ಟ್ಯಾಕ್ಸಿ ಹಿಡಿಯೋದು, ಬಿಡೋದು, ಕಿತ್ಕೊಳ್ಳೋದು ಇದೆಲ್ಲ ನಿಮ್ಮ ಕೆಲಸ ಅಲ್ಲ, ಅದು RTO ಮಾಡಬೇಕು ಅಂತ ಒಂದು ವಿಷಯ ಬಂದ ಮೇಲೆ ಇವಾಗ ಯಾರು ಆಟೋದವರು ಬೈಕ್ ಟ್ಯಾಕ್ಸಿನ ಹಿಡಿತಾ ಇಲ್ಲ, ಬರೀ RTO ಮಾತ್ರ ಹಿಡಿತಾ ಇದ್ದಾರೆ. ಹಾಗಾಗಿ ಪ್ರೆಸೆಂಟ್ ಇವಾಗಲೂ ನೀವು ಬೈಕ್ ಟ್ಯಾಕ್ಸಿ ಮಾಡ್ತೀರಂದರೆ RTO ಸಿಕ್ಕಿದ್ರೆ ನಿಮ್ಮ ಬೈಕ್ ಸೀಸ್ ಆಗುತ್ತೆ ವೈಟ್ ಬೋರ್ಡಲ್ಲಿ, ಅದಂತೂ 100%. ಆದ್ರೂ ಎಷ್ಟೋ ಜನ ಬೈಕ್ ಟ್ಯಾಕ್ಸಿನ ಕದ್ದು ಮುಚ್ಚಿ ಇವತ್ತಿಗೂ ಮಾಡ್ತಾನೆ ಇದ್ದಾರೆ. ಒಂದು 2-3 ದಿನ ಸ್ಟಾಪ್ ಮಾಡಿದ್ರು, ಸ್ವಲ್ಪ ಮತ್ತೆ ಇವಾಗ ರನ್ ಆಗ್ತಾಯಿದೆ. ಯಾಕಂದರೆ ಈಗ ಸ್ವಲ್ಪ ಎಲ್ಲೂ ಹಿಡಿತಾ ಇಲ್ಲ ಅಂತ ಮತ್ತೆ ಮಾಡ್ತಿದ್ದಾರೆ. ಬಟ್ ಇವೆಲ್ಲ ಕದ್ದು ಮುಚ್ಚಿ ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ. ಆದಷ್ಟು ಇದಕ್ಕೊಂದು ಲೀಗಲ್ ಅಂತ ಬರಬೇಕು ಬೇಗನೆ. ಇಲ್ಲೀಗಲ್ಲಾಗಿ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ ಹೇಳಿ? ಯಾವುದೇ ಒಂದು ಕೆಲಸ ಆದ್ರೂ ಯಾವುದೂ ಆಗಲ್ಲ. ಲೀಗಲ್ಲಾಗಿ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಒಪಿನಿಯನ್ ಬಂದರೆ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಅದಕ್ಕೋಸ್ಕರ ಯಾರೆಲ್ಲ ರೈಡರ್ಸ್ ಇದ್ದಾರೆ ಆದಷ್ಟು ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅನ್ನೆಸರಿ ರಿಸ್ಕ್ನ ಮೈ ಮೇಲೆ ಹೇಳ್ಕೊತೀರ. ಆದಷ್ಟು ಎಲ್ಲೋ ಬೋರ್ಡ್ ಬರುತ್ತಾ ಪಾಲಿಸಿ ಕನ್ವರ್ಟ್ ಮಾಡ್ಕೊಂಡು ಮಾಡಿ, ಅಲ್ಲಿ ತನಕ ಬೇರೆ ಅವರು ಡೆಲಿವರಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ